ತಂದೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ, ತಾತ ಮಾಜಿ ಪ್ರಧಾನಿ. ತಮ್ಮ ವ್ಯಕ್ತಿತ್ವ ವಿಕಸನದೊಂದಿಗೆ ಇಡೀ ಜೆಡಿಎಸ್ ಪಾರ್ಟಿಯನ್ನ ಸಂಘಟಿಸೋದಕ್ಕೆ ಊರು ಊರು ಗಲ್ಲಿ ಗಲ್ಲಿ ತಿರುಗಿ ಕ್ಯಾಡರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ನಾವಿವತ್ತು ಮಾತಾಡ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಇನ್ನೂ ಆಗಿಲ್ಲ. ಒಬ್ಬ ಜನತಾದಳ ಪಕ್ಷದ ಒಬ್ಬ ಯುವ ಕಾರ್ಯಕರ್ತ ಅನ್ನೋ ಒಂದು ಟ್ಯಾಗೇ ಸಾಕು. ಡೈರೆಕ್ಟ್ ಕ್ವಶನ್, ನೀವು ರಾಜ್ಯಾಧ್ಯಕ್ಷ ಆಗ್ತೀರಾ ಆಗಲ್ಲ? ಕ್ವಶನ್ ನನಗೆ ಯಾವತ್ತೂ ಕೂಡ ನನ್ನ ಮನಸ್ಸಿಗೆ ನಾನು ಈ ಪಟ್ಟದಲ್ಲಿ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಆಸೆ ಪಟ್ಟಂಥವನಲ್ಲ. ಈ ಸತತ ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾವ ರೀತಿ ಪಕ್ವ ಮಾಡಿದೆ? ಯಾರಿಗೆ ಅಧಿಕಾರ ಕೊಡಬೇಕು ಅಥವಾ ಯಾರಿಗೆ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜನರಿಗೆ ಮಾತ್ರ. ವಿಮುಖರಾಗ್ತಾ ಇದ್ದಾರೆ, ಅವ್ರಿಗೆ ಆಪ್ಷನ್ ಇಲ್ಲ. ಥರ್ಡ್ ಪಾರ್ಟಿ ಕಾಣ್ತಾ ಇಲ್ಲ, ಬಿಕಾಸ್ ಯು ಆರ್ ಅಲೈನ್ಸ್ ವಿತ್ ಬಿಜೆಪಿ. ನೀವೇನೇ ಮಾತಾಡಿದ್ರೆ ಆಯ್ಸೋತವ್ರು ಏನು ಮಾತಾಡ್ತಾರೆ. ಸೋತಿದ್ದೀನಿ, ಜನ ನನ್ನ ಸೋಲ್ಸ್ಬಿಟ್ಟಿದ್ದಾರೆ ಅಂತ ಮನೇಲಿ ಕೈಕಟ್ಟೆ ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ನಿಜವಾದ ಸರ್. ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿತ್ತು, ಡ್ಯಾಡೀಸ್ ಹೋಮ್. ಇವತ್ತು ಗ್ಯಾರಂಟಿ ನ್ಯೂಸ್ ಮೂಲಕ ಹೇಳ್ತಾ ಇದ್ದೀನಿ ಮೇಡಮ್, ಬರ್ಕೊಂಬಿಡಿ ಡೇಟು. ಡ್ಯಾಡೀಸ್ ಹೋಮ್. ದಳಪತಿ ನಿಖಿಲ್ ವೀಕ್ಷಿಸಿ ಮಧ್ಯಾಹ್ನ 3:30ಕ್ಕೆ.